ಏನು ಚಂದನ ಎಲ್ಲಿ ಹೋಗಿದಾರಲ್ಲ ಮನೆಯಾಗ ಒಬ್ರು ಕಾಣಲ್ವಲ್ಲ ನಿಮ್ಮಮ್ಮ ನಿಮ್ಮಪ್ಪಯ್ಯ ಯಾರು ಕಾಣಲ್ವಲ್ಲ ಎಲ್ಲಿ ಊರ್ಗಿರ್ಗೆ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಒಬ್ರು ಕಾಣಲ್ಲ ನೀನು ಒಬ್ಳೆ ಇರಂಗಿದೆಯಾ ಊಟ ಮಾಡಿದೆ ಅಲ್ಲೇನೆ ಮಾಮ ಇಲ್ಲ ಅಮ್ಮಯ್ಯನೂ ಅಪ್ಪಯ್ಯನೂ ಎಲ್ಲ ಧರ್ಮಸ್ಥಳಕ್ಕೆ ಟೂರ್ ಹೋಗಿದ್ದಾರೆ ಯಾರೂ ಇಲ್ಲ ನಾನು ಒಬ್ಬಳೇನೆ ಇದ್ದಿದ್ದು ಅಲ್ಲೇ ಉಂಡಿದ್ದೀನಿ ಯಾಕೆ ಬಂದು ಮಮ್ಮ ಯಾರೂ ಇಲ್ಲ ಮನೆ ತೆಗೆ ನಿಮ್ಮಮ್ಮ ನಿಮ್ಮಪ್ಪ ಇಲ್ವೇನು ಹಂಗಾರೆ ಯಾವಾಗ ಹೋಗಿದ್ರು ಅಲ್ಲೇ ಟೂರ ಕಾಣಲ್ವೇನೋ ಹಂಗಾರೆ ನಿನ್ನೊಬ್ಬಳನ್ನೇ ಬಿಟ್ಟೋಗಿದ್ದಾರೆ ನೀನೊಬ್ಬಳೆ ಏನು ಮಾಡಿದ್ದೆ ಅಡಿಗೆ ಹಂಗಾರೆ ಸ್ಪೆಷಲಾಗಿ ಏನೋ ಮಾಡಿದೀಯಮ್ಮ ತಾಂಬರೋಗು ನನಗೊಂದಿಟ್ಟ ಏನು ಮಾಡಿದೀಯ ಮಾಮ ಬಂದೈತೆ ಅಂತಂದು ಹೇಳಿ ಏನಾನ ಸ್ಪೆಷಲ್ ಏನಾನ ಮಾಡ್ತೀಯೇ ಏನಿಲ್ವೇ ಇಲ್ಲ ಕಣ್ಮಮ್ಮ ಏನು ಸ್ಪೆಷಲ್ ಏನಿಲ್ಲ ಚಿತ್ರಾನ್ನ ಮಾಡಿದ್ದೆ ತಿಂದೆ ಅನ್ನನೇ ಇರೋದು ಬೇಕಾದ್ರೆ ಉಮ್ಮಂಗಿದ್ರೆ ಇಚ್ಚೆ ಮಂದು ಕೊಡ್ತೀನಿ ಉಣ್ತೀಯನ್ನಮ್ಮ ನೀನು ಇದೇ ಒಳ್ಳೆ ಸೊಂದು ಯಾರಿಲ್ಲ ಮನೆಗೆ ಈ ಹುಡುಗಿನ ಏನಾನ ಮಾಡಿ ಯಾಮಾರಿಸ್ಬೇಕು ನಮ್ಮ ಮನೆಗೆ ನಮ್ಮಳೂ ಊರಿಗೆ ಹೋಗಿ 3-4 ದಿನ ಗೊತ್ತಾಯ್ತು ಈ ಹುಡುಗಿನ ಏನಾನ ಮಾಡಿ ಲಪ್ಟಾಯಿಸ್ಕೋಬೇಕು ಮನೆಗೆ ಯಾರಿಲ್ಲ ಇದೊಂದೇ ಒಂದು ಅವಕಾಶನ ಉಪಯೋಗಿಸ್ಕೊಂಡು ನೋಡೋಣ ಅದಲ್ಲಿ ಒಂದೆರಡು ಮಾತಾಡ್ತೀನಿ ಏನನ್ನ ಬೀಳ್ತಿರ್ತೀನಿ ನೋಡಿ ಏನಾನ ಮಾಡಿ ಇದನ್ನ ತಲೆ ನೀವಬೇಕು ಮಮ್ಮ ಏನೋ ಮಾತಾಡ್ಕೊಂಡಂಗಾತು ಏನು ಮಮ್ಮ ಏನೋ ಮಾತಾಡ್ದಂಗಾತು ಏನಿಲ್ಲಮ್ಮ ಏನು ಮಾತಾಡೋಣಮ್ಮ ಏನಾನ ಸ್ಪೆಷಲ್ ಆಗಿದ್ರೆ ತಿನ್ಬೋದಾಗಿತ್ತಮ್ಮ ನೀನು ಚೆನ್ನಾಗಿ ಮಾಡ್ತೀಯ ನೀನು ಆರ್ಯಕ್ಕೆಲ್ಲ ಕಲ್ತ್ಕೊಂಡಿದ್ದೀಯ ಹೇಳಿ ನೀವು ಅಮ್ಮ ಇದ್ದಾಗ ಒಳ್ಳೊಳ್ಳೇದು ಮಾಡ್ತೀಯ ಏನಾನ ಮಾಡ್ಕೊಂಬಂದು ಕೊಡ್ತೀಯ ನನಗೆ ಟೀ ಪೈ ಕಾಯ್ಸ್ಕೊಂಬಂದು ಕೊಡ್ತೀಯ ಹೆಂಗ ಒಬ್ಬಳೇ ಇದೆಯಮ್ಮ ಭಾಳ ಚೆನ್ನಾಗಿದೆಯಾ ಏನು ಇವತ್ತೇನು ಸ್ಪೆಷಲ್ಲಾಗಿದೆಯಾ ಒಂಥರನ ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿದೆಯಮ್ಮ ಹಂಗೇನೆ ಭಾಳ ಚೆನ್ನಾಗಿದೆಯಾ ಇನ್ನೇನಿಲ್ಲ ಯಾವನ ಗಂಡುಗಳು ಬಂದುಬಿಟ್ರೆ ಬಿಟ್ಟು ಹೋಗಲ್ಲ ಬಿಡು ಅಷ್ಟು ಒಂದು ಚೆನ್ನಾಗಿದೆಯಾ ನೀನು ಯಾರನ್ನ ಒಪ್ಕೊಂಡಿದೀಯ ನೀನು ಮದುವೆ ಆಗೋಕ್ಕೆ ಮಮ್ಮ ನಾನು ನಿನ್ನ ಓದಕ್ಕೆ ಹೋಗ್ಬೇಕು ನಾನು ಯಾರನ್ನೂ ಒಪ್ಕೊಂಡಿಲ್ಲ ಕಣಮ್ಮ ನನ್ನಿನ್ನ ಮದುವೆ ಆಗಲ್ಲ ನನ್ನ ಓದಬೇಕು ಯಾರನ್ನ ಇನ್ನೇನಾಗ್ತೀಯಮ್ಮ ನನ್ನೇ ಆಗಮ್ಮ ಸುಮ್ಮನೆ ನಿಮ್ಮ ಅಕ್ಕಯ್ಯ ಊರಿಗೆ ಹೋಗಿದ್ದಾಳೆ ನೀನೇ ಮದುವೆ ಆಗಿಬಿಡು ನಾನೆಲ್ಲ ಚೆನ್ನಾಗಿ ನೋಡ್ಕೊತೀನಿ ಓದೋಕ್ಕೂ ಕಳಿಸ್ತೀನಿ ನಿನ್ನ ದಿನ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಕರ್ಕೊಂಬರ್ತೀನಿ ಎಲ್ಲ ಮಾಡ್ತೀನಿ ನಾನು ಮದುವೆ ಆಗ್ತೀನಮ್ಮ ನೀನು ಚಂದನ ಮಮ್ಮ ಅಕ್ಕ ಐತಲ್ ಮಮ್ಮ ನಾನು ಯಾಕೆ ಮದುವೆ ಆಗೋಣ ಮಮ್ಮ ನಿನ್ನ ಅಕ್ಕ ಇದ್ದಂಗೆ ನಾನು ಯಾಕೆ ಮದುವೆ ಆಗೋಣ ನಿನ್ನ ಅಕ್ಕಯ್ಯ ಚೆನ್ನಾಗಿಲ್ಲ ಕಣಮ್ಮ ನೀನೇ ಬೋಲ್ ಚೆನ್ನಾಗಿದ್ದೀನಿ ನಾನು ಏನಾನ ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ನಿನ್ನೆ ಮದುವೆ ಆಗಿಬಿಡ್ತಿದ್ದೆ ನಾನು ಅಷ್ಟು ಚೆನ್ನಾಗಿದೆಯಾ ನೀನು ಹೌದೇನಮ್ಮ ನಾನು ಅಷ್ಟೊಂದು ಚೆನ್ನಾಗಿದ್ದೀನಿ ಮಮ್ಮ ನೀನು ಹೇಳ್ತಿರೋದು ಇಷ್ಟೊಂದು ಚೆನ್ನಾಗಿದೆಯಾ ಅಂತಂದು ಹೇಳಿ ಎಲ್ಲರೂ ನನ್ನ ಹಂಗೆ ಹಿಂಗೆ ಅಂತಂದು ಬರೋ ನೀನೇ ಕಣ್ಮಮ್ಮ ಹೇಳ್ತಿರೋದು ಹೊಗಳ್ತಾ ಇದೆಯಾ ಅಲ್ಲ ಕಣ್ಣಿಂಗಜ್ಜಿ ಈ ರಮೇಶ ಅವಾಗ ಹೋದನು ಅವಳು ಶ್ವೇತನ ಗಂಡ ನೋಡಿ ಹುಡುಗಿ ಕುಟೆ ಏನು ಕೆಲಸಪ್ಪ ಒಳಗೆ ಹೋದಾನ ಅಷ್ಟೊತ್ತಾತು ಬರಲೇ ಇಲ್ಲ ಒಂದು ಮಾತಾಡ್ತಾ ಇದ್ದಾನೆ ಹೆಣ್ಮಕ್ಳು ಇರೋ ಮನೆಗೆ ಹಿಂಗೆ ಯಾಕೆ ಬರಬೇಕಮ್ಮ ನೋಡು ಅವರಪ್ಪ ಏನೋ ಅವರಮ್ಮ ಏನೋ ಎಲ್ಲ ಟೂರ್ ಅಂತ ಹೋಗಿದ್ದಾರೆ ಆ ಹುಡುಗಿ ಒಂದೇ ಬಿಟ್ಟು ಹೋಗಿದ್ದಾರೆ ಇವ್ನು ಬಂದು ಏನು ಆ ಹುಡುಗಿ ಕೊಟ್ಟು ಮಾತಾಡ್ತಾನೆ ಅನ್ಬೇಡ ಆ ಹುಡುಗಿಗೆ ಒಂದು ಗೊತ್ತಾದರೆ ಒಂದು ಗೊತ್ತಾಗಲ್ಲ ಏನಿಲ್ಲ ಅವ್ನು ಮದುವೆಗೆ ನನಗೆ ಗೊತ್ತಾಗಲ್ಲ ನಿಂಗೆ ಅಜ್ಜಿ ಬಂದು ನೋಡು ಆ ಹುಡುಗಿ ಕುಟೆಗೆ ಏನು ಮಾತಾಡ್ತಾ ಇದ್ದಾನೆ ಅನ್ಬೇಡ ಬಂದು ಎಷ್ಟೊತ್ತಾತು ಬಂದನು ಹೋಗ್ಬೇಕು ಅಂತಂದಂಬೋದು ಗೊತ್ತಾಗಲ್ಲ ಮಕ್ಕಳು ಕುಟೆಗೆ ಏನು ಮಾತು ಅಂತಂದಂಬೋದು ನಾನು ಆಗಲೇ ನೋಡಿದೆ ಕಣಿಲ್ಲ ಸ್ಮಕ್ಕ ಅದಕ್ಕೇ ಬಂದೆ ಏನು ಮಾಡ್ತಾಯಿದ್ದಾನೆ ಏನು ಕತೆ ಎಷ್ಟೊತ್ತು ಹೋಗಿ ಮೊದಲೇ ಅವನು ಪುಡಾರಿ ಅಂತ ನನ್ನ ಮಗ ಅಂತಂದೇಳಿ ಆ ಮಕ್ಕಳಿಗೆ ಗೊತ್ತಾಗಲ್ಲ ಏನಿಲ್ಲ ಅಂತಂದೇಳಿ ಆ ಹುಡುಗಿನೂ ಹಿಂಗೆ ಯಾರನ್ನ ಬಂದರೆ ಬಾಕ್ಲಾಕೊಂಡು ಯಾರ ಮಂತಕನ ಹೋಗಿ ಕೂತ್ಕೋಬೇಕು ಅಂತಂದಂಬಲ್ಲ ಏನೋ ಮನೆ ತೆಗಿರಲಿ ಅಂತಂದೇಳಿ ಅವ್ರ ಅಪ್ಪ ಅಮ್ಮಯ್ಯ ಬಿಟ್ಟು ಹೋದರೆ ಇವ್ನು ನೋಡು ನೇಂತಿ ಊರಿಗೆ ಹೋಗಿ 3-4 ದಿವಸ ಆಗೈತೆ ಇಲ್ಲಿ ಹುಡುಗಿ ಕುಟೆಗೆ ಮಾತಾಡಕ್ಕೆ ಬಂದಾನೆ ಆ ಮಕ್ಕಳಿಗೆ ಏನು ತಿಳಿತೈತೆ ಹಿಂಗೆಲ್ಲ ಮಾತಾಡೋದ ನೋಡು ಅವನು ಹೆಂಗೆ ಮಾತಾಡ್ತಾನೆ ಆಗ್ಲಿದ್ದೆ ಕೇಳಿಸ್ಕೊಂಡಿದ್ದೀನಿ ಕಣಿಲ್ಲ ಸ್ಮಕ್ಕ ಇವನ್ನ ಮಾತಾಡ್ತಿರೋದ ನೋಡಿ ನಿಂಗಜ್ಜಿ ಅವನ್ನ 2 ಮಕ್ಕಳಿದ್ದೂ ಹೆಂಡ್ತಿದ್ದೂ ಇಂಥ ಮಕ್ಕಳು ಅರ್ಕಾರದ ಮಕ್ಕಳ ಜೊತೆಗೆ ಬಂದು ಮಾತಾಡ್ತಾ ಕುಂತಿರೋದ ನಾನು ಅದಕ್ಕೆ ಬಂದೆ ನೋಡೋಣ ಅದೆಲ್ಲ ಏನು ಮಾಡ್ತಾನೆ ಅಂತಲೇ ನೋಡೋಕೆ ಅಂತ ಬಂದೆ ಮಾತಾಡೋದು ಶಬ್ದ ಕೇಳಿಸ್ತಿತ್ತು ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೀನಿ ನೋಡಿ ಏನು ಮಾತಾಡ್ತಾ ಇದ್ದಾನೆ ಅಂತಂದೇಳಿ ನೀನು ಎಷ್ಟು ಚೆನ್ನಾಗಿದೆಯಾ ಯಾವನ ಗಂಡು ಬಂದರೆ ನಿನ್ನೆ ಜಲ್ದಿ ಒಪ್ಕೊಂತಾರೆ ಇವೆಲ್ಲ ಏನು ಬೇಕು ಮಕ್ಕಳ ಜೊತೆಗೆ ಇವನು ಮಾತಾಡೋಂಥದ್ದು ನೋಡು ಆ ಮಕ್ಕಳು ಮನಸ್ಸನ್ನು ಕೆಡ್ಸೋದು ಇಂಥವೆಲ್ಲ ಮಾತಾಡ್ಬಿಟ್ಟು ಆ ಮಕ್ಕಳಿಗೆ ಓದ ಬರೆಯ ದಾಸ ಹೋಗ್ಬಿಟ್ಟು ಇದೆ ಇಂಥವೇ ಬೆಳೀತವೆ ನಡಿಯ ಮಣಿ ಒಳಕ್ಕೆ ಹೋಗ್ಬಿಡೋಣದಲ್ಲಿ ಹೋಗೋಣ ನೋಡೋಣ ಏನು ಮಾಡ್ತಾಯಿದ್ದಾನೆ ಅಂತಂದಂಬದ ಅಕ್ಕಪಕ್ಕದ ಮನೆಯವರು ಒಂದು ಸ್ವಲ್ಪ ನೋಡ್ಕೋಬೇಕು ಮತ್ತು ಇಂಥ ಮಕ್ಕಳನ್ನ ಹಿಂಗೆ ಬಿಟ್ಟೋದ್ರೆ ಇಂಥ ನನ್ನ ಮಕ್ಕಳು ಹಿಂಗೆ ಮತ್ತೆ ಮಾಡೋದು ಹಿಂಗೆ ಬಿಟ್ಟರೆ ಅವಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದೇಳಿ ಈಗಿನ ಕಾಲದ್ದು ಹುಡುಗರು ಭಾರಿ ಕೆಟ್ಬಿಟ್ಟಿದ್ದಾರೆ ಮದುವೆ ಆಗಿದ್ರು ಕೇಳಲ್ಲ ಮಕ್ಕಳಾಗಿದ್ರು ಕೇಳಲ್ಲ ಏನೊಂಚೂರು ಅಂದ ಚಂದಾಗಿರೋಂಥ ಮಕ್ಕಳು ಸಿಕ್ಬಿಟ್ರೆ ನೋಡಿ ಯಾಮರ್ಸನ ಅಂತಂದಂತಾರೆ ನೀನು ಚಂದನ ನಾನು ಹೇಳ್ದಂಗೆ ಕೇಳಿಬಿಟ್ರೆ ನಿನಗೆ ಕಾಲ್ ಚೈನ್ ಕೊಡಿಸ್ತೀನಿ ನಿನಗೆ ಬ್ಯಾಗ್ ಕೊಡಿಸ್ತೀನಿ ಸರ ಕೊಡಿಸ್ತೀನಿ ಎಲ್ಲ ಕೊಡಿಸ್ಬಿಡ್ತೀನಿ ಚಂದನ ನೀನು ನನ್ನ ಇಷ್ಟಪಟ್ಟುಬಿಟ್ರೆ ನಾನು ನಿನ್ನ ಭಾಳ ಇಷ್ಟಪಟ್ಟಿದ್ದೀನಿ ನಿಮ್ಮ ಮನೆಗೆ ಯಾರೂ ಇಲ್ಲ ನೀನು ನನ್ನ ಇಷ್ಟಪಟ್ಟರೆ ನಾನು ನಿನ್ನ ಇಷ್ಟಪಡ್ತೀನಿ ನೀನು ಏನು ಕೇಳಿರೋ ನಾನು ಕೊಡಿಸ್ತೀನಿ ನೀನು ಅಂದರೆ ಸಾಕಷ್ಟೇ ನಮ್ಮ ಮನೆಗೆ ಯಾರಿಲ್ಲ ಕಣ್ಮಮ್ಮ ನೀನು ಹೋಗಮ್ಮ ಸುಮ್ಮನೆ ನನಗೆ ಭಯವಾಗುತ್ತೆ ಕಣ್ಮಮ್ಮ ನೀನು ಏನೇನೆಲ್ಲ ಮಾತಾಡ್ತೀಯ ಕಣ್ಮಮ್ಮ ಹೋಗು ಅಕ್ಕ ಐತಲ್ಲ ಅಕ್ಕ ಬಂದರೆ ಬೈತೈತೆ ಹೋಗು ನೀನು ನಮ್ಮ ಮನೆಗೆ ಯಾಕೆ ಬಂದಮ್ಮ ನೀನು ಸುಮ್ಕೆ ಹೋಗ್ಕಮ್ಮ ಆಚೆಗೆ ನೀನು ಏನು ಹೆದರಿಕೆ ಬೇಡ ಚಂದನ ನಿಮ್ಮ ಅಕ್ಕ ಇಲ್ಲ ಊರಿಗೆ ಹೋಗಿದ್ದಾಳೆ ನಾನು ಏನಾನ ನನ್ನ ಇಷ್ಟಪಟ್ಬಿಟ್ರೆ ನಾನು ಅವಳನ್ನ ಅತ್ಲಾಗೆ ಬಿಟ್ಟುಬಿಡ್ತೀನಿ ಅವ್ರ ಊರಿಗೆ ಹೋಗಂಗೆ ನಿನ್ನೆ ಮದುವೆ ಆಗಿಬಿಡ್ತೀನಿ ನಾನು ನೀನು ಅಂದರೆ ನನಗೆ ಭಾಳ ಇಷ್ಟ ನಿಂಗೆ ಏನು ಬೇಕು ಹೇಳಿ ಬೇಕಾದ್ರೆ ಫೋನ್ ಕೊಡಿಸ್ತೀನಿ ಕಾಲ್ ಚೈನ್ ಕೊಡಿಸ್ತೀನಿ ಟೌನಿಗೆ ಬಂದರೆ ಬೇಕಾದ್ರೆ ಫಿಲಮಿಗೆ ಹೋಗಿ ಬರೋಣ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮ ಅಪ್ಪ ಬರೋಷ್ಟೊತ್ತಿಗೆ ಬಂದುಬಿಡೋಣ ಬೈಕ್ನ ಕರ್ಕೊಂಡೋಗಿ ಬಂದುಬಿಡ್ತೀನಿ ಬತ್ತೀಯಾ
ಅಲ್ಲ ಇವನು ಎಂಥ ಮುಟ್ಟಾಳ ಇದ್ದಾನೋ ಕಟ್ಕೊಂಡು ಏನ್ತಿಗೆ ಏನು ಕೊಡ್ಸೋಕ್ಕಾಗಲ್ಲ, ಸರಿಯಾಗಿ ನೋಡ್ಕೊಂಬಕ್ಕಾಗಲ್ಲ. ಅಂಥ ಮುಟ್ಟಾಳ ನನ್ನ ಮಗ ಯಾರು ಎಲ್ಲೋ ಟೈಮ್ನಾಗ ಬಂದು ಈ ಮಕ್ಕಳು ಮನಸ್ಸು ಕೆಡಿಸ್ಕೊಂಡು ಎಷ್ಟೆಲ್ಲ ಮಾಡ್ತದಾನೆ ಇವನು. ಇವನೇನು ಅದೇನ ಅಂದಂಗೆ ಇಂಥ ನನ್ನ ಮಕ್ಕಳು ಇದ್ಬಿಟ್ರೆ ಪ್ರಪಂಚ ಆದಂಗೆ. ಇಂಥ ನನ್ನ ಮಕ್ಕಳು ಇದ್ಬಿಟ್ರೆ ಇನ್ನು ಯೋಷ್ಟು ಜನನ ಹುಡುಗರನ್ನ ಎಲ್ಲ ಯಾಮಾರಿಸ್ತಾನೆ ನೋಡು. ಯಾರು ಇಲ್ಲದಂಥ ಟೈಮ್ನಾಗೆ ಬಂದುಬಿಟ್ಟು ಮಕ್ಕಳಿಗೆ ಎಷ್ಟು ಕೆಟ್ಟದಾಗಿ ಮನಸ್ಸು ಇದನ್ನು ಮಾಡ್ತಾರೆ. ಅದನ್ನು ಕೊಡಿಸ್ತೀನಿ ಇದನ್ನು ಕೊಡಿಸ್ತೀನಿ ಅಂತಂದೇಳಿ ಅವಕ್ಕೆ ಆಸೆ ಬರೋಂಗೆ ಹೆಂಗೆ ಮಾಡ್ತಾರೆ ನೋಡು ಇಂಥ ಹುಡುಗರು. ಮದುವೆ ಆಗೈತೆ, ಮದುವೆ ಆಗಿ ಮಕ್ಕಳು ಇದ್ದಾವೆ, ಅದನ್ನು ಬಿಟ್ಟು ಬಂದು ಈ ಹುಡುಗಿ ಕೂಟೆ ಏನು ಚೆಲ್ಲಾಟ ಆಡೋಕ್ಕೆ ಬಂದಿದ್ದಾನೆ ಅನ್ಬೇಡ. ಚಂದನ ನೀನು ದುಡ್ಡು ಬೇಕೇನ ಹೇಳು, ನನ್ನ ಜೋಬ್ನಾಗೆ ಮಸ್ತ ದುಡ್ಡು ಐತಿ. ಈಗ 5,000 ಬೇಕಾ 10,000 ಬೇಕಾ ಐತೆ, ಕೊಡ್ತೀನಿ ಬಾ. ಬೇಕಾದ್ರೆ ಹೋಗೋಣ ಟೌನಿಗೆ, ಫಿಲಮ್ ನೋಡ್ಕೊಂಡು ನೀನು ಏನು ತಿಂತೀಯ ಅದನ್ನು ತಿನ್ನಿಸ್ಕೊಂಡು, ನೀನು ಕಾಲ್ಚೇನು ಬೇಕಾ ಕಾಲ್ಚೇನು ಕೊಡಿಸ್ಕೊಂಡು ನಾನು ಹೇಳ್ದಂಗೆ ಕೇಳಿರೆ ನಾನೆಲ್ಲ ಕೊಡಿಸ್ತೀನಿ. ಬತ್ತೀಯಾ? ನಿಮ್ಮ ಅಮ್ಮ ನಿಮ್ಮ ಅಪ್ಪ ಬರೋಷ್ಟೊತ್ತಿಗೆ ಕರ್ಕೊಂಬಂದು ಬಿಟ್ಬಿಡ್ತೀನಿ. ನಾನೆಲ್ಲರೂ ಕರ್ಕೊಂಡು ಹೋಗೋದಿಲ್ಲ. ನಾನು ನಿನ್ನ ಪಿಕ್ಚರ್ ನೋಡ್ತೀನಿ ಅಂದರೆ ಬಾ ಹೋಗೋಣ. ಏನು ಭಾಳ ನಾನು ತುಂಬ ಇಷ್ಟಪಟ್ಟಿದ್ದೀನಿ, ಹಂಗಾಗಿ ನಾನು ಕರ್ಕೊಂಡು ಹೋಗ್ತಿದ್ದೀನಿ. ನಾನು ಯಾರ ಮೇಲೂ ನನಗೆ ಇಷ್ಟ ಇಲ್ಲ. ನಿನ್ನ ನೋಡ್ದಾಗಿನಿಂದ ನನಗೆ ನೀನು ಅಂದರೆ ಭಾಳ ಇಷ್ಟ ಆಗಿಬಿಟ್ಟಿದೀಯ. ಅಲ್ಲ ನೋಡಿ ನಿಂಗಜ್ಜಿ ಕೊಟ್ಕೊಂಡು ಹೆಂಡ್ತಿಗೆ ಒಂದು ಹೊತ್ತಿನ ಊಟ ತಂದಕ್ಕ ಯೋಗ್ಯತೆ ಇಲ್ಲದ ನನ್ನ ಮಗ ಎಂಥ ಸಮಯ ಉಪಯೋಗಿಸ್ಕೊಂಬಂದು ಈ ಮಕ್ಕಳ ಜೊತೆಗೆ ಆಟ ಆಡೋಕ್ಕೆ ಬಂದಿದ್ದಾನೆ. ಇವ್ನಿಗೇನಿಲ್ಲ ಧರ್ಮದ ಇಟ್ಕೊಡ್ಬೇಕು ಇಂಥ ನನ್ನ ಮಕ್ಕಳಿಗೆ. ಇಂಥವ್ರು ಪ್ರಪಂಚದಾಗೆ ಹೆಚ್ಚೇನೆ. ಮತ್ತು ಈಗ ಹಿಂಗೆ ಮಕ್ಕಳು ಮರಿ ಜೀವನ ಎಲ್ಲ ಹಾಳು ಮಾಡ್ತಿರೋದು ನೋಡು. ಓದಕ್ಕೋಗ ಬರೆಯೋಕ್ಕೋಗ ಹುಡುಗಿನ ಎಷ್ಟು ಮನಸ್ಸು ಕೆಡಿಸ್ತಿದ್ದಾನೆ. ಆ ಮಕ್ಕಳಿಗೆ ಏನು ಗೊತ್ತು, ತಿಂಬೋದು ಉಂಬೋದು ಅಂದರೆ ಆಸೆ ಬಂದುಬಿಡುತ್ತೆ. ಫೋನ್ ಕೊಡಿಸ್ತೀನಿ ಕಾಲ್ಚೇನು ಕೊಡಿಸ್ತೀನಿ ಅಂತಂದರೆ ಆಸೆ ಬಂದುಬಿಡುತ್ತೆ. ಅವಕ್ಕೇನು ಗೊತ್ತಿರುತ್ತೆ ಈ ಪ್ರಪಂಚ ಜ್ಞಾನ, ಒಳ್ಳೇದು ಕೆಟ್ಟದ್ದು ಏನು ಗೊತ್ತಿರುತ್ತೆ. ಇಂಥ ನನ್ನ ಮಕ್ಕಳಿದ್ದಲ್ಲ ಹಿಂಗೆ ಪ್ರಪಂಚ ಕೆಟ್ಟಿರೋದು. ಇನ್ನೊಂದು ಸ್ವಲ್ಪ ಹಿಂದಕ್ಕೆ ನಿಂತ್ಕೊಳ್ಳೇ ಇಲ್ಲ ಸ್ಮಕ್ಕ, ನೋಡೋಣ ಏನೇನು ಮಾತಾಡ್ತಾರೆ ಅಂತಂದಂಬದ ಕೇಳಿಸ್ಕೊಂಬನೆಲ್ಲ ಕೇಳಿಸ್ಕೊಂಡು ಹಂಗೆ ಸರಿಯಾಗಿ ಗ್ರಾಚಾರ ಬಿಡ್ಸೋಣ. ಇಲ್ಲ ಕಣ್ಣಮ್ಮ, ನಾನು ಬರೋದಿಲ್ಲ ನಮ್ಮ ಮನೆಗೆ. ನಮ್ಮ ಅಮ್ಮ ನಮ್ಮ ಅಪ್ಪ ಬಂದರೆ ಬೈತಾರೆ. ನಾನು ಎಲ್ಲಿಗೂ ಹೋಗಲ್ಲ. ನಮ್ಮ ಮನೆಗೆ ಹೇಳೋಗಿದ್ದಾರೆ, ಎಲ್ಲೂ ಹೋಗ್ಬೇಡ, ಉಂಡ್ಕೊಂಡು ಮಂತಿಗಿರೋ ಇವತ್ತೇ ಬರ್ತೀವಿ ಅಂತಂದೇಳಿ ಹೇಳಿದ್ದಾರೆ. ನಾನು ಎಲ್ಲಿಗೂ ಬರಲ್ಲ. ಹೋಗ್ಮಮ್ಮ ನೀನು ಆಸೆಗೆ ಹೋಗು, ನಾನು ಬರಲ್ಲ, ಎಲ್ಲಿಗೂ ಬರಲ್ಲ. ನನಗೆ ಯಾವ ಫೋನೂ ಬೇಡ, ಯಾವ ಕಾಚನೂ ಬೇಡ, ಯಾತು ಬೇಡ. ಚಂದನ, ನಾನು ಎಷ್ಟೊಂದು ಇಷ್ಟಪಟ್ಟಿದ್ದೆ. ನಾನು ನೀನು ಹಿಂಗೆಲ್ಲ ಮಾತಾಡ್ತೀಯ ಅಂತಂದೇಳಿ ಅಂದ್ಕೊಂಡಿರಲಿಲ್ಲ. ನಾನು ಎಷ್ಟು ನಿನ್ನ ಇಷ್ಟಪಟ್ಟಿದ್ದೆ. ಬಿಡು ಹೋಗಲಿ, ನಾನು ಹಂಗಾದ್ರೆ ನಿನ್ನ ಮಾತಾಡ್ಸೋದಿಲ್ಲ. ನೆಲ್ಲಿಗೂ ನಾನೆಂದು ಯಾವತ್ತೂ ನಿನ್ನ ಮಾತಾಡ್ಸೋದಿಲ್ಲ. ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಈಗ ಗೊತ್ತಾಗಲ್ಲ. ತಡಿ, ಬೇಕಾದರೆ ನೋಡ್ಬೇಂತೀನಿ. ನನ್ನಂಗೆ ನೀನು ಯಾರೂ ನೋಡ್ಕೊಂಬರಿಲ್ಲ. ಹೌದಲ್ವೇ? ಆ ಮಾವ ನನ್ನ ಎಷ್ಟೊಂದು ಇಷ್ಟಪಡುತ್ತಲ್ವೇ? ಫೋನ್ ಕೊಡಿಸ್ತೀನಿ ಅಂತು, ಕಾಚೇನು ಕೊಡಿಸ್ತೀನಿ ಅಂತು, ಏನು ಕೆಟ್ಟದಿಲ್ಲ. ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ, ಎಷ್ಟು ಚೆನ್ನಾಗಿದ್ದೀಯಾ ಅಂತಂದೇಳಿ ಅಂತು ನಾನು ಕೊಡಿಸ್ಕೋಬೋದಾಗಿತ್ತು ನನ್ನ ಮಾಗೆ. ಹಿಂಗೆ ಯಾರು ನನ್ನ ಇಷ್ಟಪಟ್ಟು ಇದು ಕೊಡಿಸ್ತೀನಿ ಅಂತಂದೇಳಿ ಯಾರು ನನ್ನ ಕೇಳಿರಲಿಲ್ಲ ನೋಡು. ನಮ್ಮ ಮಾಮನ್ನ ಹೆಂಗೆ ನಿನಗೆ ಕಾಚೇನು ಕೊಡಿಸ್ತೀನಿ, ಫೋನ್ ಕೊಡಿಸ್ತೀನಿ, ಓದೋಕೆ ಕಳಿಸ್ತೀನಿ, ಬ್ಯಾಗ್ ಕೊಡಿಸ್ತೀನಿ ಅಂತಂದೇಳಿ ಅಂತು. ಪಾಪ ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋಗ್ತೇನಪ್ಪ ನಮ್ಮ ಈ ಮಾಮ. ಆಗಲ್ಲ ಮತ್ತೆ ನಿಂಗಜ್ಜಿ ಯಾವಾಗ ಬಂದ್ರಿ? ಬಾ ಕುಕ್ಕ ಬರ್ರಿ ನಿಂಗಜ್ಜಿ, ಬಾ ಕುಕ್ಕ. ಅಲ್ಲ ಕಣೆ ಚಂದನ, ನಿಮ್ಮ ಮನೆಗೆ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಟೂರ್ ಹೋದ್ರಲ್ಲ, ನೀನು ಹೋಗ್ಬೇಕಾತ್ ಬೇಡವಾ ಟೂರು? ಇಲ್ಲಾಂದರೆ ಎಲ್ಲನ ನಿಮ್ಮ ಅಜ್ಜಿ ಮನೆಗೆ ಎಲ್ಲಿಗಾನ ರಾಜ್ಯಕ್ಕೆ ಹೋಗಿ ಉಳ್ಕೋಬೇಕಾ? ನೀನು ಒಬ್ಬಳೇ ಉಳ್ಕೊಂಡಿದ್ದೀಯ ಮನೆಯಾಗೆ? ನಮ್ಮಂತ ತಕನ ಬಂದಿಲ್ಲ, ಒಬ್ಬಳೇ ಇದ್ದೀಯಲ್ಲ. ಯಾರೇ ಬಂದಿದ್ದು ಈಗ? ಯಾರ ನಿನ್ನ ಜೊತೆಗೆ ಮಾತಾಡಂಗಿದ್ರು? ಅಲ್ಲ ಕಣೆ, ಅವನು ಪಕ್ಕದ ಮನೇನು ಅವನು ರಮೇಶ ಬಂದಿದ್ನಲ್ಲ, ಅವನು ಕುಡುಕ್ ನನ್ನ ಮಗ, ಅವನ್ನೇ ಕೊಳಕ್ಕೆ ಬಿಡ್ಕೊಂಡಿದ್ದೆ ನೀನು. ಒಳಕ್ಕೆ ಅವ್ನು ಬಂದು ಏನೋ ಮಾತಾಡ್ತಿದ್ನಲ್ಲ, ಏನು ಹೇಳ್ತಿದ್ದೆ ಅವನೇಂತಿನೋ ಮಕ್ಕಳನ್ನ ಊರಿಗೆ ಕಳಿಸಿದಾನೆ ಗೊತ್ತೈತಲ್ಲೇ. ಅವನೆಂತ ನಮ್ಮ ತಂದೆ ಹೇಳಿ ನಿನಗೆ ಗೊತ್ತಿಲ್ವೇ? ಇಷ್ಟು ದಿವಸ ಹಾಸ್ಲಾಗಿದ್ದಿದ್ದೆ, ನಿನ್ಗೇನು ಗೊತ್ತ ಅವನ ಬಗ್ಗೆ? ನೀನು ಅನ್ಕೂಟೆ ಏನು ಮಾತಾಡ್ತಾ ಇದ್ದಮ್ಮ, ಹಿಂಗೆಲ್ಲ ಮಾತಾಡ್ಬಟ್ಕಣಮ್ಮ. ನಿಂಗಜ್ಜಿ ಲಸ್ ಮತ್ತೆ ನಾನೇನ ಮಾಮನೇನು ಕರೀಲಿಲ್ಲ. ಅಯ್ಯಪ್ಪನೇ ಬಂದು ಅಮ್ಮ ಅಪ್ಪ ಎಲ್ಲಿ ಹೋಗ್ಯಾರೆ ಅಂತಂದಂತು, ನಾನು ಟೂರಾಗಿದ್ದಾರೆ ಅಂತಂದಂದೆ. ನೀನು ಒಬ್ಬಳೇ ಇದೀಯ ಅಂತಂದೇಳಿ ಕೂಕಂಟು ಏನು ಮಾಡಿದ್ದೆ, ಅದು ಮಾಡಿದ್ದೆ, ಇದು ಮಾಡಿದ್ದೆ ಅಂತಂದೇಳಿ ಕೇಳುತ್ತಿತ್ತು. ಅದಕ್ಕೆ ಫೋನ್ ಕೊಡಿಸ್ತೀನಿ, ಕಾಚೇನು ಕೊಡಿಸ್ತೀನಿ, ನಾನು ಹಿರಿಯರ್ಗೆ ಹೋಗ್ತೀನಿ, ಬತ್ತೀಯ ನೀನು ಒಬ್ಬಳೇ ಇದ್ದೀಯ ಅಂತಂದೇಳಿ ಕೇಳ್ತು. ನಾನು ಇಲ್ಲ, ನಾನು ಬರೋಲ್ಲ ಅಂತಂದಂದೆ. ಸ್ಕೂಲ್ಗೆ ಹೋಗ್ತೀಯಲ್ಲ, ಬ್ಯಾಗ್ ಕೊಡಿಸ್ತೀನಿ ಬಾ ಅಂತಂದಂತು. ಅದಕ್ಕೆ ನಾನು ಇಲ್ಲ, ಬೇಡ ಕಮ್ಮಮ್ಮ, ನಮ್ಮ ಮನೆಗೆ ನಮ್ಮ ಅಮ್ಮಯ್ಯರು ಇವಾಗ ಬರ್ತಾರೆ ಅಂತಂದೇಳಿ ನಾನು ಬರಲ್ಲ ಅಂತಂದಂದೆ. ಅಮ್ಮಣಿ ಚಂದನ, ನಿಮ್ಮಂಥವ್ರಿಗೆ ಇಂಥವೆಲ್ಲ ಗೊತ್ತಾಗಲ್ಲ. ಯಾರನ್ನ ಇಂಥವ್ರು ಬಂದರೆ ಒಳಗೆ ಬಿಟ್ಕೋಬಾರ್ದು. ಹೆಣ್ಮಕ್ಳು ಯಾವಾಗ್ಲೂ ಬೋಲ್ಟ್ ಹಾಕೊಂಡು ಒಳಗೆ ಇರಬೇಕು. ಇಲ್ಲಾಂದರೆ ಯಾರನ್ನ ಹೆಣ್ಮಕ್ಳು ಇರೋ ಮನೆಗೆ ಹೋಗ್ಬೇಕು. ಒಬ್ಬಳೇ ಹೆಣ್ಮಗಳು ಇದ್ದಾಳೆ ಅಂದರೆ ಇಂಥವ್ರು ಬಂದು ತಲೆನೇ ಕೆಡಿಸ್ತಾರೆ. ಅಂಥದ್ದು ಮಾತಿಗೆಲ್ಲ ನಾ ಕಿವಿ ಕೊಡಬಾರ್ದು. ಅವನಿಂದ ಏನಾಗಬೇಕಾಗೈತೆ ಹೇಳು? ಈಗ ಅವನಿಗೆ ಹೆಂಡತಿ ಇದ್ದಾಳೆ, ಮಕ್ಕಳು ಇದ್ದಾರೆ, ಎಲ್ಲ ಇದ್ದಾರೆ. ನೀನು ಓದ ಬರೆಯೋದು ಮುಖ್ಯ. ಅವ್ನು ಯಾಕೆ ಕೊಡಿಸ್ತಾನೆ ಹೇಳು? ಪುಕ್ಷಟೆ ಕೊಡಿಸ್ತಾನೆ. ನಮ್ಮಪ್ಪ ನಮ್ಮಮ್ಮನೇನೆ ನಮಗೆ ಕೊಡ್ಸೋಕ್ಕಾಗಲ್ಲ ಅಂದರೆ ಒಂದು ಫೋನ್ ಕೊಡಿಸ್ಬೇಕಂದ್ರೆ 20,000 10,000 ರೂಪಾಯಿ ಬೇಕು. ಯಾರು ನಮಗೆ 10,000 20,000 ರೂಪಾಯಿ ಪುಕ್ಷಟೆ ಕೊಡ್ತಾರೆ? ಅದನ್ನು ಯೋಚನೆ ಮಾಡಬೇಕು. ಅವರು ಕೆಟ್ಟವರು, ಹಂಗೆ ಹೇಳೋರು. ಯಾರು ಈ ಕಾಲದಾಗೆ ದುಡ್ದು ಇನ್ನೊಬ್ಬರಿಗೆ ಕೊಡಿಸ್ತೀವಿ ಎಂಬಲ್ಲ ಕಾಲ್ಚೇನು ಅವನ್ನೆಲ್ಲ ಅವೆಲ್ಲ ಏನು ಬೇಡ, ನಾವೆಲ್ಲ ತಾಂತೀವಿ, ನೀನು ಮೊದಲು ಆಚೆಗೆ ಹೋಗಂತಂದು ಹೇಳಿ ಕಳಿಸ್ಬೇಕು. ಇಂಥರ ಜೊತೆಗೆಲ್ಲ ಹಿಂಗೆಲ್ಲ ನಡ್ಕೊಂಡು ಜೀವನನ ಹಾಳು ಮಾಡ್ಕೊಬಾರ್ದು. ಅವರೆಲ್ಲನ ಜೀವನನ ಹಾಳು ಮಾಡ್ತಾರೆ. ನಿಮ್ಮಂಥ ಇನ್ನು ನಿಮ್ಗಿನ್ನ ಓದೋದು ಬರೆಯೋದು ಓದಿ ಇನ್ನೂ ಸಾಧಿಸ್ಬೇಕಾದ್ದು ಬೇಕಾದಷ್ಟು ಇರುತ್ತೆ. ಇಂಥರ ಜೊತೆಗೆಲ್ಲ ಮಾತಾಡಿ ಜೀವನನ ಹಾಳು ಮಾಡ್ಕೊಬಾರ್ದು.
ಮನೆಗೆ ಯಾರು ಇಲ್ದಾಗ ಯಾರಾದರೂ ಬಂದರೆ ಚಂದನ ಹೊರಗೆ ಕುಂಡಿಸ್ಬೇಕು, ಅವ್ರನ್ನ ಒಳಗೆ ಕರಿಬಾರ್ದು. ಯಾವಾಗ್ಲೂ ಬೋಲ್ಟ್ ಹಾಕೊಂಡು ನೀವು ಒಳಗಿರ್ಬೇಕು. ಇಲ್ಲ ಬಂದರೆ ಬೇಕಾದಂಥರಾದ್ರೂ ಹೊರಗೇನೆ ಕುಂಟಿಸ್ಬೇಕು. ಹಿಂಗೆಲ್ಲ ಒಳಗೆ ಬಿಟ್ಕೊಬಾರ್ದು. ನೋಡು, ನಾವು ಅವನು ಬಂದು ಎಷ್ಟೋ ಹೊತ್ತಾತು ಏನು ಮಾತಾಡ್ತಾನೆ ಅಂತ ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ ಹೊರಗೆ. ನಿಮ್ಮಪ್ಪ ನಿಮ್ಮಮ್ಮ ಬಂದಾಗ ಹಿಂಗೆಲ್ಲ ಹೇಳಿರಿ ಸುಮ್ಮನೆ ಬಿಡ್ತಾರೆ, ನಿನ್ನ ಒದಿತಾರೆ. ಹಂಗೆಲ್ಲ ಮಾತಾಡಬಾರ್ದು. ಹಂಗೆಲ್ಲ ಮಾತಾಡಿದರೆ ನಮ್ಮದೇ ಮರ್ಯಾದೆ ಹೋಗೋದು. ಹತ್ತರ ಜೊತೆಗೆಲ್ಲ ಮಾತಾಡಬಾರ್ದು. ಯಾರೂ ಇವತ್ತಿನ ಕಾಲದಾಗೆ ಅವ್ರ ಸ್ವಂತದ್ದು ಅವ್ರದ್ದೇನೋ ಕೆಲಸ ನಡಿಬೇಕಾಗಂಗಿದ್ರೆ ಮಾತ್ರ ಅವನ್ನೆಲ್ಲ ಕೊಡಿಸ್ತೀವಿ ಅಂತಂದಂಬದ. ಯಾರು ಇವತ್ತಿನ ಕಾಲದಾಗ ಪುಕ್ಷಟೆ ಯಾರಿಗೂ ಏನು ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಗೊತ್ತಾತಾ? ನಿನ್ನ ಜೀವನನ ರೂಪಿಸ್ಕೊಂಬತ್ತು ಕಲ್ತ್ಕೋಬೇಕು. ಅವನೇನೇ ಹೇಳಿರೂ ಅವ್ನ ಮಾತಿಗೆಲ್ಲನ ತಲೆ ಕೊಡೋಕೆ ಹೋಗ್ಬೇಡ. ಇವತ್ತಿಂದ ಬುದ್ಧಿ ಕಲ್ತ್ಕೊಂಡು ಬುದ್ಧಿವಂತಿಯಾಗಿ ಓದಿಬಾರ್ದು, ಜಾಣಿ ಆಗೋದು ಕಲ್ತ್ಕ. ಅವನೇ ಏನೇ ಉಬ್ಸಿರೂ ನೀನು ಉಬ್ಬಕ್ಕೆ ಹೋಗ್ಬೇಡ. ಹೌದೇನತ್ತೆ, ನನಗೆ ಗೊತ್ತಿರಲಿಲ್ಲ ಕಣತ್ತೆ. ನಾನು ಮಾಮ ಒಳ್ಳೇದು ಅಂತಂದೇಳಿ ಅಂದ್ಕೊಂಡು ಮಾತಾಡಿದೆ. ಆಮೇಲೆ ಅನ್ನಿಸ್ತು ಯಾವಾಗ ಟೌನಿಗೆ ಹೋಗೋದು ಆ ಫಿಲಮ್ ನೋಡ್ಕೊಂಡು ಇವನ್ನೆಲ್ಲ ಕೊಡಿಸ್ತೀನಿ ಅಂತಂದಂತ ಅವಾಗ ನನಗೆ ಒಂಥರ ಅನ್ನಿಸ್ತು. ಅದಕ್ಕೆ ನಾನು ಎಲ್ಲಿಗೂ ಬರಲ್ಲ, ನಮ್ಮಮ್ಮ ನಮ್ಮ ಅಪ್ಪ ಬಂದರೆ ಬೈತಾರೆ ಅಂತಂದೇಳಿ ಒಂದೇ. ಹಂಗಂದಕ್ಕೆ ನಾನು ನಿನ್ನ ಮಾತಾಡ್ಸಲ್ಲ ಬಿಡು ನೀ ಪಟ್ಟಿಂದ ಎಂದು ಅಂತಂದೇಳಿ ಅದೇ ಹೋತು. ಹೋದ್ರು ಹೋಗ್ತಾನೆ ಅವನ ಅಜ್ಜಿ. ನೀನು ಅವನು ನಿನ್ನ ಯಾಮಾರ್ಸೋಕ್ಕಾಗಿ ಮತ್ತೆ ತಿರ್ಗಾ ನಿಮ್ಮ ಮನೆಗೆ ಯಾರಿಲ್ದಾಗ ಅವನು ಬಂದೇ ಬರ್ತಾನೆ. ಅವನು ಕೆಲಸನ ಅವರು ಕೆಟ್ಟು ಬುದ್ಧಿನ ಮನಸ್ಸಾಗಿ ಇಟ್ಕೊಂಡು ಇದನ್ನೆಲ್ಲ ಮಾಡೋಕ್ಕೆ ಬಂದಿರ್ತಾನೆ ಅಂತಾರನ್ನ ಒಳಗೆ ಬಿಟ್ಕೋಬೇಡ. ಅಚ್ಚುಕಟ್ಟಾಗಿ ಬುದ್ಧಿವಂತಿಯಾಗಿ ಹೆಣ್ಮಕ್ಳು ಬಾಳಬೇಕು. ತನ್ನ ಸ್ವಂತಕ್ಕೆ ಬುದ್ಧಿ ಇರಬೇಕು. ಇವೆಲ್ಲನ ಮಾಡಬಾರ್ದು. ಫಸ್ಟು ಯೋಚನೆ ಮಾಡಬೇಕು. ಯಾರನ್ನು ಸ್ವಂತ ಅವರ ಕೆಲಸ ಕಾರ್ಯಗಳು ಆಗ್ದಲೇ ಯಾರು ಪುಕ್ಷಟೆ ಯಾರಿಗೂ ಯಾವುದನ್ನು ಕೊಡೋಕ್ಕೆ ಇಷ್ಟಪಡಲ್ಲ. 10 ರೂಪಾಯಿ ನಮಗೆ ಕೊಡ್ತಾರೆ ಅಂದರೆ ಅವ್ರದ್ದೇನೋ ಉದ್ದೇಶ ಇದ್ದೇ ಇರುತ್ತೆ ಹಿಂದೆ. ಗಂಡು ಮಕ್ಕಳನ್ನ ಯಾವ ಕಾರಣಕ್ಕೂ ನಿಮ್ಮಂಥ ವಯಸ್ಸಿಗೆ ಬಂದಿರೋ ಮಕ್ಕಳು ಹುಷಾರಿರಬೇಕು. ಇವಾಗಿನ ಕಾಲದಾಗೆ ಭಾರಿ ಅಮಾರಿಸ್ತಾರೆ. ಏನು ರಮೇಶ, ಇತ್ಲಿದ್ದ ಬರ್ತಾ ಇದೆಯಾ? ಎಲ್ಲಿಗೋಗಿದ್ದೆ? ಏನಿಲ್ಲ ಲಸ್ಮಕಯ್ಯ, ಹೊಲ್ ಕಡೆಗೆ ಹೋಗಿದ್ದೆ. ಹಿಂಗೆ ಕೆಲಸ ಇತ್ತು ಮಾಡೋಣ ಅಂತಂದೇಳಿ ಹೋಗಿದ್ದೆ. ಇವಾಗ ಬರ್ತಾಯಿದ್ದೀನಿ. ಎದ್ದಾಗೋದನು ನಾನು ಈಗ ಬರ್ತಿದ್ದೀನಿ. ನಮ್ಮ ಮನೆಗೆ ಯಾರೂ ಇಲ್ಲ, ಊಟಿಲ್ಲ ಪಾಟಿಲ್ಲ. ಇನ್ನೂ ನಿಮ್ಮ ಮನೆಗೆ ಏನಾರು ಅಡುಗೆ ಪಡಿಗೆ ಮಾಡಿದರೆ ಒಂಬಕ್ಕಿಗೆ ಬರಲ್ಲ ಲಸ್ಮಕಯ್ಯ. ಅಲ್ಲ ಕಣ, ನಾವೇನು ನೋಡಲಿಲ್ಲ ಅಂತಂದೇಳಿ. ಈಗ ಹುಡುಗಿ ಚಂದನ ಇತ್ತಲ್ಲ, ಹುಡುಗಿ ಮನೆ ತಗೋಗಿ ಏನು ಮಾತಾಡ್ತಿದ್ದೆ ಅಂತಂದೇಳಿ ನಾನು ಕೇಳಿಸ್ಕೊಂಡಿದ್ದೀನಿ. ಹೊಲ್ದಕ್ಕೆ ಹೋಗಿ ನೀನು ಬದುಕಡಕ್ಕೆ ಹೋಗ್ತೀಯನ? ಬದುಕಿಲ್ಲ ಬಾಳಿಲ್ಲ ನಾವು ಕೇಳಿಸ್ಕೊಂಡಿಲ್ಲ ಅಂತಂದಂತೀಯ. ಬರಲಿ ತಡಿ, ನೀನು ಹೆಂಡ್ತಿ ಬಂದಾಗ ನಿನಗೆ ಸ್ವಲ್ಪ ಚಾರ್ಜ್ ಮಾಡಿಸ್ತೀನಿ. ನೀನು ಒಬ್ಬನೇ ಇದೀಯ ಅಂತಂದೇಳಿ ಆ ಹುಡುಗಿಗೆ ಇಲ್ಲದ್ದೆಲ್ಲ ಮಾತಾಡೋಕೆ ಹೋಗಿದ್ಯಾ ನೀನು? ಹುಡುಗಿ ತಾಗಿ ನಿನಗೇನೋ ಕೆಲಸ ನಿನಗೆ? ಹುಡುಗಿ ಒಂದೇ ಐತೆ ಅಂತಂದೇಳಿ ನೀನು ಮಾತಾಡಿದ್ದೆಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ. ಬರಲಿ ತಡೆ, ನಿನ್ನ ಹೆಂಡ್ತಿಗೆ ಹೇಳ್ತೀವಿ. ಹೆಂಡ್ತಿದ್ದು ಮಕ್ಕಳಿದ್ದು ಹಿಂಗೆ ಕಂಡರ ಮನೆ ಮಕ್ಕಳನ್ನ ಹಾಳು ಮಾಡೋಕೆ ಹೋಗ್ತಿದ್ಯಲ್ಲ ನೀನು. ನಿನಗೆ ಬುದ್ಧಿ ಐತನ ನಿನಗೆ? ನಾನು ಏನಂದೆ ಅಂತಂದೇಳಿ ಹಿಂಗಾಡ್ತೀಯ ನಿಂಗಜ್ಜಿ? ನಾನೇನು ನಂಬಲಿಲ್ಲ. ಏನೋ ಓದಕ್ಕೋಗ ಹುಡುಗರು ಏನೋ ಪುಸ್ತಕ ಎಕ್ಸೈಜು ಕೊಡಿಸ್ತೀನಿ ನಮ್ಮ ಅಂತಂದಂದೆ. ಅದೇನು ತಪ್ಪೇನು ನಿಂಗಜ್ಜಿ? ನೀನೇನು ಕೇಳಿಸ್ಕೊಂಡೆ ನೀನು? ನಾನೇ ಆತ್ಕಂತ ಕೆಲಸ ಎಲ್ಲ ಮಾಡೋಕ್ಕೋಗೋಣ. ಮುಚ್ಕೊಂಡಿದ್ರೆ ಸರಿಯಾಗೈತೆ. ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ನೀನೇನು ಬರೀ ಬ್ಯಾಗ್ ಕೊಡಿಸ್ತೀನಿ ಅಂದರೆ, ಕಾಲ್ಚೆನ್ ಕೊಡಿಸ್ತೀನಿ ಅಂದರೆ ನೀನು ಎಲ್ಲದೂ ನಾವು ಕೇಳಿಸ್ಕೊಂಡಿದ್ದೀವಿ. ನೀನು ಯಾವಾಗ ಒಳಕೋದ ನಾವು ಅವಾಗ ಹೊರಗೆ ಬಂದು ನಿಂತ್ಕೊಂಡಾರು. ಯಾಕೆ ಧರ್ಮದೇಟು ಕೊಡ್ಬೋದಾಗಿತ್ತು. ಆ ಮಕ್ಕಳು ಮರ್ಯಾದೆ ಕಳಿಬಾರ್ದು ಅಂತಂದೇಳಿ ನಿನ್ನ ಕರೆದು ಬುದ್ಧಿ ಹೇಳ್ತಿದ್ದೀವಿ. ಬರಲಿ, ನಿನ್ನ ಹೆಂಡ್ತಿ ಬಂದಾಗ ನಿನಗೆ ಏನಿಲ್ಲ ಅವಳು ಕೊಟ್ಟು ಹೇಳಿಬಿಟ್ರೆ ಕೊಳ್ಳು ನೀರು ಏನೂ ಕಾಣಿಸಲ್ಲ, ಹಿಂಗೆ ಮಾಡಿಬಿಡ್ತಾಳೆ. ಇವತ್ತಿಗೆ ಸರಿಯಾಗಿ ಬುದ್ಧಿ ಕಲ್ತ್ಕೊಂಡ್ರೆ ಸರಿ. ನಿನ್ಗೇನಿಲ್ಲ ಕಂಪ್ಲೇಂಟ್ ಕೊಟ್ಟು ಸರಿಯಾಗಿ ನಾವಿಬ್ಬರು ಇದ್ದೀವಲ್ಲ, ನಾವು ಹೇಳ್ತೀವಿ. ಏನು ಹೆಣ್ಮಕ್ಳು ಮರ್ಯಾದೆ ಅಂತಂದೇಳಿ ಸುಮ್ಮನೆ ಬಂದಿದ್ದೀವಿ. ಅಲ್ಲಿ ಮಾತಾಡ್ದಂಗೆ ಯಾವ್ದಾನ ಒಂಟಿ ಹೆಣ್ಮಕ್ಳಿದ್ರೆ ಹೋಗಿ ಹಾಳು ಮಾಡೋಕ್ಕೆ ಕಾತ್ಕೊಂಡಿರ್ತೀವಿ. ಎಬ್ಬತ್ಕು ಬಾಳು ಮಾಡ್ಕೊಂಡು ತಿಂಬತ್ತು ಕಲ್ತ್ಕೋಬೇಕು. ಆ ಮಕ್ಕಳಿಗೆ ಗೊತ್ತಾಗಲ್ಲ ಅಂತಂದೇಳಿ ಇಲ್ಲದೆಲ್ಲ ಆ ಮಕ್ಳ ಮನಸ್ಸಿನಾಗೆ ತುಂಬ ಕುಕ್ಕಿಯ. ನಿಮ್ಮಂಥ ನನ್ನ ಮಕ್ಕಳು ಇರೋದ್ರಿಂದಲೇ ಪ್ರಪಂಚ ಹಿಂಗೆ ಹಾಳಾಗಿರೋದು. ನಿಂಗಜ್ಜಿ ಲಸ್ಮಕಯ್ಯ, ಹಂಗೆ ಮಾತ್ರ ಮಾಡಬೇಡ್ರಿ ಕಣಮ್ಮ. ನಮ್ಮ ಅಯ್ಯಮ್ಮ ಬಂದಾಗ ಹೇಳ್ಬಿಟ್ರಿ, ಅವಳೇನಿಲ್ಲ ಮನೆಯಾಗ ಸೇರಿಸೋದಿಲ್ಲ, ಒದ್ದು ಹೊರಕ್ಕೆ ಆಗ್ತಾಳೆ, ತಿರ್ಗಾ ಕುಳು ನೀರು ಏನೂ ಕಾಣಿಸೋದಿಲ್ಲ. ನಂದು ತಪ್ಪಾತು, ನಾನೇನು ನೆಂಟು ಹುಡುಗಿ ಅಂತಂದೇಳಿ ತಮಾಷೆಗೆ ಮಾತಾಡಿದೆ ಅಷ್ಟೇ. ನನ್ನ ಕ್ಷಮಿಸ್ಬಿಡ್ರಿ. ನೀ ಬಟ್ ಎಂದೆಂದು ಇಂಥವು ಮಾತಾಡಲ್ಲ, ನಾನು ಯಾರೂ ನೋಡಿಲ್ಲ ಅಂತಂದೇಳಿ ಮಾತಾಡಿದೆ. ನನ್ನ ಕ್ಷಮಿಸು. ಆಮೇಲಿಂದ ನಮ್ಮ ಅಯ್ಯಮ್ಮ ಬಂದಾಗ ಹೇಳ್ಬೇಡ್ರಿ, ನಾನು ನಿನ್ನ ಪಟ್ಟು ಎಂದೂ ಇಂಥ ಕೆಲಸ ಮಾಡೋದಿಲ್ಲ. ನಮ್ಮ ಒಳ್ಳೆಗೆ ಅಕ್ಕಪಕ್ಕದ ಮನೆಗೆ ಇಂಥವೆಲ್ಲ ನಡೆಯೋಕ್ಕೆ ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ಇದ್ದಂಗೆ ನಮ್ಮ ಅಕ್ಕಪಕ್ಕದ ಮನೆಗಳು ಇರೋ ಮಕ್ಕಳು ಬಿಟ್ಟೋಗಿದ್ದಾರೆ ಅಂದರೆ ನಾವು ಒಂದು ಕೈ ನೋಡ್ಕೊಂತಲೇ ಇರ್ತೀವಿ. ಆ ಮಕ್ಕಳಿಗೆ ಬುದ್ಧಿ ಇಲ್ಲ ಅಂದರೆ ನಮಗೆ ಬುದ್ಧಿ ಇರೋದಿಲ್ವಿ? ನಿಮ್ಮಂಥರನ್ನ ಹಿಂಗೆ ಮಾಡೋದು. ನಿಮ್ಮಂಥವ್ರು ಹಳ್ಳಿಗಳಿಗೆ ಇಂಥ ಮಕ್ಕಳನ್ನ ಹಾಳು ಮಾಡೋಕ್ಕೆ ಕಾತ್ಕೊಂಡಿರ್ತೀರ. ದಯವಿಟ್ಟು ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.